ಪ್ರೈಮ್ ಟೈಮ್ ಎಟ್ 9 ಗೆ ಸ್ವಾಗತ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ಶಾಂತಿಯುತವಾಗಿ ನಡೆದ 3 ಕ್ಷೇತ್ರಗಳ ಉಪಚುನಾವಣೆಗೆ ತೆರೆ. ನವೆಂಬರ್ 23ರ ಫಲಿತಾಂಶದತ್ತ ನಾಯಕರ ಚಿತ್ತ. ಕಾಂಗ್ರೆಸ್ ವಿರುದ್ಧ ಆಮಿಷದ ಆರೋಪ ಮಾಡಿದ ವಿಜಯೇಂದ್ರ. ನಾವು ಜೆಡಿಎಸ್ ಪಕ್ಷಕ್ಕೆ ಸಿಪಿ ಯೋಗೇಶ್ವರರನ್ನ ಕರೆದ್ವಿ, ಆದ್ರೆ ಜಂಪಿಂಗ್ ಸ್ಟಾರ್ 30 ಕೋಟಿ ರೂಪಾಯಿ ಕೇಳಿದ್ರು. ಮೊನ್ನೆ ಚನ್ನಪಟ್ಟಣದ ಪ್ರಚಾರದಲ್ಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಸ್ಫೋಟಕ ಹೇಳಿಕೆ. ವಯನಾಡ್ ಲೋಕಸಭಾ ಉಪಕಣದಲ್ಲಿ ಮತಹಬ್ಬ. ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಿರುವ ಅಖಾಡದಲ್ಲಿ ಭಾರೀ ಜಿದ್ದಾಜಿದ್ದಿ. ಗೆದ್ರೆ ಕ್ಷೇತ್ರಕ್ಕೆ ಮತ್ತೆ ಮತ್ತೆ ಬರ್ತೀನಿ ಅಂತ ಪ್ರಿಯಾಂಕಾ ಭರವಸೆ. ಗುತ್ತಿಗೆ ಟೆಂಡರ್ನಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಚರ್ಚೆ. ಇದು ತುಷ್ಟೀಕರಣದ ರಾಜಕೀಯ ಅಂತ ಶೋಭಾ ಕರಂದ್ಲಾಜೆ ಕಿಡಿ. ತಪ್ಪು ಗ್ರಹಿಕೆಯಾಗಿದೆ ಎಂದ ಗೃಹ ಸಚಿವ ಪರಮೇಶ್ವರ್. ಬೆಂಗಳೂರು ಸೇಫ್ ಸಿಟಿ ಪ್ರಾಜೆಕ್ಟ್ನಲ್ಲಿ ಮಹಾ ಅಕ್ರಮ ಆರೋಪ. 668 ಕೋಟಿ ಟೆಂಡರ್ 499ಕ್ಕೆ ಬಿಡ್ ಮಾಡಿದ್ದ ಹನಿವೆಲ್ ಕಂಪನಿ. ಮಾಜಿ ಸಿಎಂ ಬೊಮ್ಮಾಯಿ ಗೃಹ ಇಲಾಖೆ ಬರೆದ ಪತ್ರಗಳಿಂದ ಸಂಚಲನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.